ಕತ್ತಲಿನಲ್ಲೂ ಬೆಳದಿಂಗಳ ಬೆಳಕು ಚೆಲ್ಲುವ ಮುದ್ದು ಮಕ್ಕಳು ನೀವುಗಳು. ಮಕ್ಕಳು ಉದ್ಯಾನವನದಲ್ಲಿರುವ ಮಗುಗಳಂತೆ ಅವರನ್ನು ತುಂಬಾ ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಪೋಷಿಸಬೇಕು. ಯಾಕೆಂದರೆ ಅವರು ಭಾರತದ ಭವಿಷ್ಯದ ಪ್ರಜೆಗಳು. ಚಾಚಾ ನೆಹರೂರವರ ಈ ಸುಂದರವಾದ ಸಾಲುಗಳನ್ನು ಸ್ಮರಿಸುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರುವ ಮುಖ್ಯ ಗುರುಗಳೇ, ಗುರು ವೃಂದವೇ ಹಾಗೂ ನನ್ನ ಸಹೋದರ ಸಹೋದರಿಯರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾಗಿರುವ ಮುದ್ದು ಮಕ್ಕಳೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಭಾರತದ ಮೊದಲ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಮಕ್ಕಳ ಮೇಲಿನ ಅಪಾಯ ಪ್ರೀತಿಯಿಂದಾಗಿ 1964ರಲ್ಲಿ ನಿಧನರಾದರು. ನಂತರ ನವೆಂಬರ್ 14 ಮಕ್ಕಳ ದಿನವೆಂದು ಘೋಷಿಸಲಾಯಿತು ಮತ್ತು ಪ್ರತಿ ವರ್ಷ ನವೆಂಬರ್ 14 ಮಕ್ಕಳ ದಿನಾಚರಣೆ ಎನ್ನಾಗಿ ಆಚರಿಸಲಾಗುತ್ತದೆ. ನೆಹರೂಜಿ ಅವರು ಮಕ್ಕಳ ಬಗ್ಗೆ ಅದ್ಭುತವಾದ ಪ್ರೀತಿಯನ್ನು ಹೊಂದಿದ್ದರು ಮತ್ತು ಮಕ್ಕಳು ರಾಷ್ಟ್ರದ ಭವಿಷ್ಯದ ಸೃಷ್ಟಿಕರ್ತರು ಎಂದು ಪರಿಗಣಿಸಿದರು. ನಮ್ಮ ಭವಿಷ್ಯವನ್ನು ನಾವು ಉಳಿಸಿಕೊಳ್ಳಬೇಕಾದರೆ ಈ ಮಕ್ಕಳ ಭವಿಷ್ಯವನ್ನು ಉತ್ತಮ ದಿಕ್ಕಿನಲ್ಲಿ ನಿರ್ಮಿಸಬೇಕು. ಮಕ್ಕಳ ದಿನಾಚರಣೆಯ ಈ ವಿಶೇಷ ದಿನದಂದು ಪಂಡಿತ್ ಜವಾಹರ್ಲಾಲ್ ನೆಹರೂರವರಿಗೆ ಶ್ರದ್ಧಾಂಜಲಿ ಸಲ್ಲಿಸಲಾಗುತ್ತದೆ. ಮತ್ತು ಪಂಡಿತ್ ಜವಾಹರ್ಲಾಲ್ ನೆಹರು ಕಾಶ್ಮೀರಿ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದರು. ಇವರ ತಾಯಿ ಸ್ವರೂಪರಾಣಿ ಮತ್ತು ಇವರ ತಂದೆ ಮೋತಿಲಾಲ್ ನೆಹರು ಪ್ರಸಿದ್ಧ ವಕೀಲರು ಮತ್ತು ಭಾರತದ ಸ್ವತಂತ್ರ ರಾಷ್ಟ್ರೀಯ ಚಳುವಳಿಕೆಯ ನಾಯಕರಾಗಿದ್ದರು ಮತ್ತು ಮಹಾತ್ಮ ಗಾಂಧಿಯವರ ಪ್ರಮುಖ ಸಹವರ್ತಿಗಳಲ್ಲಿ ಒಬ್ಬರಾಗಿದ್ದರು ಪಂಡಿತ್ ಜವಾಹರ್ಲಾಲ್ ನೆಹರು. 4 ಮಕ್ಕಳಲ್ಲಿ ಮೋತಿಲಾಲ್ ನೆಹರು ಅವರ ಹಿರಿಯ ಮಗ ಮತ್ತು ಅವರಲ್ಲಿ 2 ಹೆಣ್ಣು ಮಕ್ಕಳು. ಅವರು ತಮ್ಮ ಆರಂಭಿಕ ಶಿಕ್ಷಣವನ್ನು 14ನೇ ವಯಸ್ಸಿನವರೆಗೆ ಖಾಸಗಿ ಶಿಕ್ಷಕರ ಅಡಿಪಾಯಲ್ಲಿ ಮನೆಯಲ್ಲಿಯೇ ಪೂರ್ಣಗೊಳಿಸಿದರು ಮತ್ತು 15ನೇ ವಯಸ್ಸಿನಲ್ಲಿ ಅವರು ಹ್ಯಾರೋ ಶಾಲೆಯಲ್ಲಿ ಇಂಗ್ಲೆಂಡ್ಗೆ ಹೋದರು ಮತ್ತು 2 ವರ್ಷಗಳ ನಂತರ ಕೇಂಬ್ರಿಡ್ಜ್ನ ಟ್ರಿನಿಟಿ ಶಾಲೆಗೆ ಹೋದರು. ಅವರು ಮತ್ತು ನೈಸರ್ಗಿಕ ವಿಜ್ಞಾನದಲ್ಲಿ ಗೌರವ ಪದವಿಯನ್ನು ಪಡೆಯುತ್ತಾರೆ ಮತ್ತು ಲಂಡನ್ನ ಇಂಡಿಯನ್ ಟೆಂಪಲ್ನಲ್ಲಿ ಅವರು ಬ್ಯಾರಿಸ್ಟರ್ ಆಗಿ ತಮ್ಮ ಅಧ್ಯಯನವನ್ನು ಪೂರ್ಣಗೊಳಿಸಿದರು ಮತ್ತು ಇಂಗ್ಲೆಂಡ್ನಲ್ಲಿ ಅವರು 7 ವರ್ಷಗಳನ್ನು ಕಳೆಯುತ್ತಾರೆ. ಆದರೆ ಅವರು ತುಂಬಾ ಗೊಂದಲಕ್ಕೆ ಒಳಗಾಗಿರುತ್ತಾರೆ. ಅವರು ಭಾರತದಲ್ಲಿ ಅಥವಾ ಇಂಗ್ಲೆಂಡ್ನಲ್ಲಿ ಅರ್ಧ ಮನೆಯಲ್ಲಿದ್ದಾರೆ ಎಂದು ಯಾವಾಗಲೂ ಭಾವಿಸ್ತಾ ಇದ್ದರು. ಆದ್ದರಿಂದ ಅವರು ಬರೆದಿದ್ದಾರೆ, ನಾನು ಪೂರ್ವ ಮತ್ತು ಪಶ್ಚಿಮಗಳ ಅಭಿಲಕ್ಷಣ ಮಿಶ್ರಣವಾಗಿದ್ದೇನೆ, ಎಲ್ಲೆಡೆ ಸ್ಥಳವಿಲ್ಲ ಮನೆಯಲ್ಲಿ. ಈಗ ಅವರು ಸುಮಾರು 1912ರಲ್ಲಿ ಭಾರತಕ್ಕೆ ಮರಳಿದರು. ನಂತರ ವಿದೇಶಿ ಪ್ರಬಲ್ಯದಲ್ಲಿ ನರಳುತ್ತಿರುವ ಎಲ್ಲ ರಾಷ್ಟ್ರಗಳ ಹೋರಾಟದಲ್ಲಿ ಆಸಕ್ತಿಯನ್ನು ಹೊಂದಿದ್ದರು ಮತ್ತು 1916ರಲ್ಲಿ ಅವರು ಕಮಲಾ ಕೌಲ್ ಅವರನ್ನು ವಿವಾಹವಾದರು ಮತ್ತು ದೆಹಲಿಯಲ್ಲಿ ನಿಲ್ಲಿಸಿದರು. ನಂತರ 1917ರಲ್ಲಿ ಪ್ರಿಯದರ್ಶಿನಿ ಇಂದಿರಾ ಗಾಂಧಿ ಅವರು ಜನಿಸಿದರು ಮತ್ತು 1916ರಲ್ಲಿ ಅವರು ಮಹಾತ್ಮ ಗಾಂಧಿ ಅವರನ್ನು ಮೊಟ್ಟ ಮೊದಲ ಬಾರಿಗೆ ಭೇಟಿಯಾದರು ಮತ್ತು ಅವರಿಂದ ಅಪಾರವಾಗಿ ಸ್ಫೂರ್ತಿ ಪಡೆದರು. ಭಾರತೀಯ ಕಾಂಗ್ರೆಸ್ನಲ್ಲಿ ಅವರು ಅಧಿಕೃತ ಪ್ರತಿನಿಧಿಯಾಗಿ ಸೇವೆ ಸಲ್ಲಿಸಿದರು ಮತ್ತು ಅವರು ಬೆಲ್ಜಿಯಂ ಬ್ರಸೆಲ್ಸ್ನಲ್ಲಿ ತುಳಿತಗೊಳ್ಳಲಾಗದ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನಲ್ಲಿ ಭಾಗವಹಿಸಿದರು ಮತ್ತು ಅನೇಕ ಪ್ರಮುಖ ಸ್ವತಂತ್ರ ಚಳುವಳಿಗಳಲ್ಲಿ ಭಾಗವಹಿಸಿ ಅವರು ಸೆರೆಮನೆ ವಾಸವನ್ನು ಅನುಭವಿಸಿದರು. 7 ಆಗಸ್ಟ್ 1942ರಂದು ಮುಂಬೈಯಲ್ಲಿ ನಡೆದ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಅಧಿವೇಶನದಲ್ಲಿ ಅವರು ಪ್ರತಿನಿಧಿಯಾಗಿ ಪಂಡಿತ್ ಜವಾಹರ್ಲಾಲ್ ನೆಹರು ಕ್ವಿಟ್ ಇಂಡಿಯಾ ನಿರ್ಣಯವನ್ನು ಮಂಡಿಸಿದರು. ಮಕ್ಕಳು ರಾಷ್ಟ್ರದ ನಿಜವಾದ ಶಕ್ತಿ ಮತ್ತು ಸಮಾಜದ ಅಡಿಪಾಯ ಎಂದು ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ನಂಬಿದ್ದರು. ನಾಳಿನ ಮಕ್ಕಳು ನಾಡಿನ ಪ್ರಜೆಗಳು ಎಂದು ಅವರ ಹಕ್ಕುಗಳನ್ನು ಗೌರವಿಸೋಣ, ಶಿಕ್ಷಣ ನೀಡೋಣ ಮತ್ತು ಪ್ರೀತಿಯಿಂದ ಬೆಳೆಯೋಣ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಮಕ್ಕಳ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಎಂದು ಹೇಳುತ್ತಾ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟ ನಿಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು. ಮಕ್ಕಳ ದಿನಾಚರಣೆಯ ಅಂಗವಾಗಿ ತನ್ನ ಅನಿಸಿಕೆಗಳನ್ನು ವ್ಯಕ್ತಪಡಿಸಿರ್ತಕ್ಕಂಥ ವೈಶಾಲಿ 8ನೇ ತರಗತಿ ವಿದ್ಯಾರ್ಥಿನಿಗೆ ತುಂಬ ಹೃದಯದ ಅಭಿನಂದನೆಗಳು. ಮುಂದಿನದಾಗಿ ಪ್ರಾಸ್ತಾವಿಕ ನುಡಿ. ಈ ಒಂದು ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ